ಪರಮ್ ಸರ್ ಇರೋವರೆಗೂ ಜಗಪ್ಪ ಅವ್ರಿಗೆ ತುಂಬ ಆಪರ್ಚುನಿಟೀಸ್ ಬರ್ತಿತ್ತು ಪ್ರತಿ ಸತಿನೂ. ಆಮೇಲೆ ಸೆಲೆಬ್ರಿಟಿ ಶೋ ಅಂತ ಒಂದೇನೋ ಮಾಡಿದ್ರಲ್ಲ OTT, ಅದಕ್ಕೂ ಕರೆದಿದ್ರು, ಬಟ್ ಅವ್ರು ಹೋಗೋಕ್ಕಾಗಲಿಲ್ಲ ಆ ಟೈಮಲ್ಲಿ. ಈ ಸತಿ ನನಗಂತೂ ಯಾವ ಕಾಲು ಬಂದಿಲ್ಲ, ಹೋಗ್ತಾ ಇಲ್ಲ. ಜಗಪ್ಪ ಅವರು ಹೋಗ್ತಾಯಿಲ್ಲ. ಕಾಲ್ ಬಂದರೆ ಹೋಗ್ತೀರಾ ಮೇಡಮ್? ಇಲ್ಲ, ನಾನು ಯಾರು ಬಿಟ್ಟು ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ ಕಣ್ರು. 3 ತಿಂಗಳು ಅಲ್ಲಿ ಹೆಂಗಿರಲಿ ನಿಮ್ಮನ್ನು ಬಿಟ್ಟು. ಇಲ್ಲ, ನೋಡೋಣ, ಆಪರ್ಚುನಿಟಿ ಬಂದರೆ ಯೋಚನೆ ಮಾಡ್ಬೋದು. ಇನ್ನು ಯೋಚನೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು. ಫಸ್ಟು ಒಂದು ಅಪ್ಲಿಕೇಶನ್ ಹಾಕಲಿ, ಆಮೇಲೆ ನಾವು ಯೋಚನೆ ಮಾಡ್ತೀವಿ. ಆಮೇಲೆ ನಾನಂತ ಆರ್ಟಿಸ್ಟ್ ಹೋದರೆ ಚೆನ್ನಾಗಿರುತ್ತೆ ಅಂತ ಏನಾದ್ರು ಗ್ಯಾರಂಟಿ ಇದೆಯಾ? ಇಲ್ಲ, ಅದೇ ಹೇಳಿದ್ದು. ಇಲ್ಲ, ನಾನಂತೂ ಅದು ಒಂದಿದೆ, ಬಟ್ ಹೋಗಬಹುದು ಅಥವಾ ಹೋಗದೇನು ಇರ್ಬೋದು. ನಿಮ್ಗೆ ಏನು ಗೆಸ್ ಇದೆ ಮ್ಯಾಮ್ ಇವ್ರು ಹೋಗ್ಬೋದು ಅಂತ? ಅಲ್ಲ, ನಮ್ಮ ಹುಡುಗರು ಯಾರಾದರೂ ಹೋಗಲೇಬೇಕು ಅಂತ ನಾನು ಫಸ್ಟಿಂದನೂ ನಾವು ಅದೇ ಆಸೆ ಪಡ್ತಿರೋದು. ನಮ್ಮ ಗೆಚಿಗಿಲಿಲು ಶೋಯಿಂದ ಯಾರಾದರೂ ಒಬ್ರು, ಲೈಕ್ ನಾವು ಫಸ್ಟ್ ಇನಿಷಿಯೇಟಿವ್ ತೊಗೊಂಡಿದ್ದು ನಮ್ಮ ಪ್ರೊಡ್ಯೂಸರ್ ಯಾರಿದ್ದಾರೆ, ಶಿವದತ್ ಸರ್ ಮತ್ತು ನಮ್ಮ ಪ್ರಶಾಂತ್ ಸರ್, ಅವ್ರಿಗೆ ನಾವು ಫಸ್ಟ್ ರಿಕ್ವೆಸ್ಟ್ ಮಾಡಿದ್ದು, ಸರ್ ಯಾರನ್ನಾದರೂ ಕಳಿಸಿ, ನಮಗೆ ಏನು ಹೊಟ್ಟೆವರಿಲ್ಲ ಸರ್. ಅಯ್ಯೋ ಅವನ್ನ ಕಳಿಸ್ಬಿಟ್ರ, ಏನಿಲ್ಲ ಸರ್, ನಮ್ಮ ಟೀಮ್ನ ರೆಪ್ರೆಸೆಂಟ್ ಮಾಡೋಕ್ಕೆ. ಆ್ಯಕ್ಚುಲಿ ಮಜಾ ಭಾರತ ಅಂತ ಹೆಸರು ಜಾಸ್ತಿ ಆಗಿದ್ದು ಮಂಜಣ್ಣ ಹೋದ್ಮೇಲೆ. ಸೊ ಮಜಾ ಭಾರತ ಹೋದ ಎಲ್ಲರೂ ಒಂದು ಕಡೆ ನಮ್ಮನ್ನು ತಿರುಗಿ ನೋಡೋದಕ್ಕೆ, ನಮ್ಮ ಶೋನ ತಿರುಗಿ ನೋಡೋದಕ್ಕೆ ಒಂದು ರೆಪ್ರೆಸೆಂಟ್ ಆದ. ಸೊ ಅದೇ ಥರ ಪ್ರತಿ ವರ್ಷನೂ ಕಳಿಸ್ತಾ ಇದ್ದಾರೆ. ಈ ಸತಿ ಯಾರಂತ ಡೌಟ್ ಆಗ್ತಿದೆ ನನಗೆ. ತುಂಬ ಹೆಸರುಗಳು ಬರ್ತಾ ಇದೆ. ರಾಘು ಮತ್ತು ಚಂದ್ರಣ್ಣ ಇಬ್ಬರು ಸಕ್ಕದಾಗಿ ಆಡ್ತಾರೆ. ಆಬ್ವಿಯಸ್ಲಿ ಇಬ್ಬರು ಒಳ್ಳೆ ಕಂಟೆಂಟೇ, ಯಾರಾದರೂ ಖುಷಿನೇ. ಆ್ಯಂಡ್ ಕೊನೆವರೆಗೂ ಇದು ಬರ್ತಾರೆ ಅನ್ನೋದಂತೂ ನನ್ನ ಗ್ಯಾರಂಟಿ.